ಶಿವಮೊಗ್ಗದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಇನ್ನು ಎಸ್ವೈಎಸ್ ಸ್ಟೇಟ್ ಸೆಕ್ರೆಟರಿ ಶಾಹುಲ್ ಹಮೀದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಕ್ಫ್ ತಿದ್ದುಪಡಿಯನ್ನ ವಿರೋಧ ಮಾಡಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಸಾಗಿದೆ. ಎಸ್ವೈಎಸ್ ಸ್ಟೇಟ್ ಸೆಕ್ರೆಟರಿ ಶಾಹುಲ್ ಹಮೀದ್ ಹೇಳಿಕೆ ಕೊಟ್ಟಿದ್ದಾರೆ. ಧಾರ್ಮಿಕ ಸ್ವತಂತ್ರ ಹಕ್ಕುಗಳನ್ನ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಕ್ಫ್ ಆಸ್ತಿ ನಮ್ಮ ಪೂರ್ವಿಕರ ಆಸ್ತಿ, ಅದು ನಮ್ಮ ಭೂಮಿ ಅನ್ನೋದಾಗಿ ಹೇಳಿದ್ದಾರೆ. 10 ವರ್ಷಗಳಿಂದ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಕಿತ್ತುಕೊಳ್ಳಲಾಗ್ತಿದೆ. ಜನರ ವಿರುದ್ಧ ಹೋಗುವಾಗ ಕಣ್ಣು ತೆರೆಸೋದು ನಮ್ಮ ಕರ್ತವ್ಯ. ಈ ರೀತಿಯಾಗಿ ಆಗ್ತಿದೆ. ಹಲವು ಕಾನೂನುಗಳ ಮೂಲಕ ನಮ್ಮ ಹಕ್ಕನ್ನ ಕಿತ್ತುಕೊಳ್ತಿದ್ದಾರೆ, ಸಂಚು ಮಾಡಲಾಗ್ತಿದೆ. 2013ರ ಕಾಯ್ದೆಯಲ್ಲೂ ಕೂಡ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. 25ರ ಕಾಯ್ದೆ ಕೆಲ ತಿದ್ದುಪಡಿ ನಮ್ಮ ಏನು ಪರಿಸ್ಥಿತಿ ಇದೆಯಲ್ಲ, ಇದಕ್ಕೆ ಸಾಕಷ್ಟು ವಿರುದ್ಧ ಆಗ್ತಿದೆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಸಾಗಿತು. ಇನ್ನು ಪ್ರತಿಭಟನೆಯಲ್ಲಿ ಶಾಹುಲ್ ಹಮೀದ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹಕ್ಕುಗಳನ್ನ ಕಿತ್ಕೊಳ್ಳುವಂತ ಕೆಲಸ ಆಗ್ತಿದೆ, ಇದನ್ನ ಒಪ್ಪೋದಿಲ್ಲ. ಜನರ ವಿರುದ್ಧ ಹೋಗುವಂತ ಸಂದರ್ಭದಲ್ಲಿ ಇಂಥ ಕಾನೂನು ಮೂಲಕ ಹೆಂಗ್ ಸುಮ್ನಿರೋದು? ವಕ್ಫ್ ಆಸ್ತಿ ಇದೆಯಲ್ಲ, ಇದು ನಮ್ಮ ಪೂರ್ವಿಕರ ಆಸ್ತಿ, ಅದು ನಮ್ಮ ಭೂಮಿ, ಅದನ್ನ ಹೆಂಗ್ ತಗೊಂತಾರೆ? ಹಾಗಾಗಿ ಸರ್ಕಾರ ಈ ರೀತಿ ಕಾಯ್ದೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಕ್ಕೆ ಬೇಕಾಗಿ ಮಾತ್ರ ಮುಸಲ್ಮಾನರ ಮೇಲೆ ತರುತ್ತಿರುವ ಕರಾಳ ಕಾಯ್ದೆಗಳು ಈ ಭಾರತದ ಆಂತರಿಕ ವ್ಯವಸ್ಥೆಯನ್ನ ಅಡಿಮೇಲೆ ಮಾಡ್ತಾ ಇದೆ. ನಮಗೆ ಗೊತ್ತಿದೆ, ನಮ್ಮ ಬಾಹ್ಯ ಶಕ್ತಿಗಳಿಗಿಂತಲೂ ಹೊರಗಿನ ಶಕ್ತಿಗಳಿಗಿಂತಲೂ ಹೆಚ್ಚು